ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ರಾಯಚೂರು ನಮ್ಮ ಉತ್ತರ ಕರ್ನಾಟಕದ ಕೃಷಿ ಸಮೃದ್ಧ ಜಿಲ್ಲೆಗಳಲ್ಲೊಂದು. ತುಂಗಭದ್ರಾ ಅಣೆಕಟ್ಟೆಯ ನೀರಿನಿಂದಾಗಿ ವರ್ಷದ 2 ಋತುಗಳಲ್ಲಿ ಇಲ್ಲಿ ಹಸಿರು ನಳನಳಿಸುತ್ತದೆ. ರಾಯಚೂರು ಜಿಲ್ಲೆ ಈಶಾನ್ಯ ಒಣವಲಯದಲ್ಲಿದ್ದು ಕೃಷಿ ಭೂಮಿ ಹೊರತುಪಡಿಸಿದರೆ ಎಲ್ಲೆಡೆ ಕಲ್ಲುಗುಡ್ಡಗಳು ಸಾಮಾನ್ಯ. ಸಮುದ್ರ ಮಟ್ಟದಿಂದ 389 ಮೀಟರ್ ಎತ್ತರದಲ್ಲಿರುವ ಈ ಜಿಲ್ಲೆಯ ವಾರ್ಷಿಕ ಸರಾಸರಿ ಮಳೆ ಪ್ರಮಾಣ 621 ಮಿಲಿಮೀಟರ್ಗಳು. ಸರಾಸರಿ ಉಷ್ಣತೆ ಕನಿಷ್ಠ 16.6 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಗರಿಷ್ಠ 44.8 ಡಿಗ್ರಿ ಸೆಂಟಿಗ್ರೇಡ್. ರಾಯಚೂರು ಜಿಲ್ಲೆಯಲ್ಲಿ ಶೇಕಡ 57.6ರಷ್ಟು ಭೂಭಾಗ ಕಪ್ಪು ಮಣ್ಣು ಮತ್ತು ಶೇಕಡ 42.4ರಷ್ಟು ಕೆಂಪು ಭೂಮಿ ಕಂಡುಬರುತ್ತದೆ. ಹಾಗಾಗಿ ಬೆಳೆ ವೈವಿಧ್ಯತೆ ಎಲ್ಲೆಡೆ ಸಾಮಾನ್ಯ. ನೀರಾವರಿಯಲ್ಲಿ ಭತ್ತ ಮತ್ತು ಹತ್ತಿ ಪ್ರಮುಖ ಬೆಳೆಗಳು. ಇನ್ನು ಹಿಂಗಾರಿಯಲ್ಲಿ ಜೋಳ, ತೊಗರಿ, ಕುಸುಬೆ, ಸೂರ್ಯಕಾಂತಿ ಮುಂತಾದ ಬೆಳೆಗಳನ್ನು ಕಾಣಬಹುದು. ಇನ್ನು ಜಿಲ್ಲೆಯ ತೋಟಗಾರಿಕಾ ಬೆಳೆಗಳಲ್ಲಿ ಮಾವು, ಮೊಸಂಬಿ, ಅಂಜೂರ, ಚಿಕ್ಕು, ಲಿಂಬೆ, ಮಲ್ಲಿಗೆ, ಕನಕಾಂಬರ ಮುಂತಾದವು ಹೆಚ್ಚಾಗಿ ಕಂಡುಬರುತ್ತವೆ. ಈಶಾನ್ಯ ಕರ್ನಾಟಕದ ಕೃಷಿ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣೆಗೆ ಒತ್ತು ನೀಡುವ ಸಲುವಾಗಿ 2009ರಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯವು ಸ್ಥಾಪನೆಯಾಗಿದೆ. ಇದು ತನ್ನ ರೈತ ಸ್ನೇಹಿ ನಡೆಗಳಿಂದಾಗಿ ಅಲ್ಪ ಅವಧಿಯಲ್ಲಿಯೇ ರೈತ ವಿಶ್ವವಿದ್ಯಾಲಯವಾಗಿ ಜನಮನ್ನಣೆ ಗಳಿಸುತ್ತಿದೆ. ಕೃಷಿ ವಿಶ್ವವಿದ್ಯಾಲಯ ರಾಯಚೂರು 2009 ಏಪ್ರಿಲ್ನಿಂದ ತನ್ನ ಕಾರ್ಯವನ್ನು ಪ್ರತ್ಯೇಕವಾಗಿ ಪ್ರಾರಂಭ ಮಾಡಿದೆ. ಈ ಹೊಸ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ, ಸಂಶೋಧನೆ, ವಿಸ್ತರಣೆ ಈ ಭಾಗದ ಜನತೆಗೆ ಅನುಕೂಲವಾಗುವಷ್ಟು ನೋಡಿಕೊಳ್ಳಲಾಗಿದೆ. ಅದರಲ್ಲೂ ಮುಖ್ಯವಾಗಿ ವಿಸ್ತರಣೆಯಲ್ಲಿ ಹೊಸ ತಂತ್ರಜ್ಞಾನನ ನಾವು ರೈತರಿಗೆ ಮುಟ್ಟಿಸಬೇಕಾಗಿದೆ.